ವೀಕ್ಷಕರೇ ನಮಸ್ಕಾರ. ಮಾದಕ ಲೋಕದ ಮದ್ಯದ ದೊರೆ, ಭಾರತದ ಅತಿ ದೊಡ್ಡ ಸ್ಪಿರಿಟ್ಸ್ ಕಂಪನಿಯಾದ ಯುನೈಟೆಡ್ ಸ್ಪಿರಿಟ್ಸ್ನ ಮಾಜಿ ಅಧ್ಯಕ್ಷ, ಕಿಂಗ್ ಫಿಶರ್ ಏರ್ಲೈನ್ಸ್ನ ಸ್ಥಾಪಕ ಮತ್ತು ಮಾಜಿ ಮಾಲೀಕ, ಸಾವಿರಾರು ಕೋಟಿ ಹಗರಣದ ರಾಷ್ಟ್ರಭ್ರಷ್ಟ ವಿಜಯ್ ಮಲ್ಯ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಅವರ ಸಾಧನೆ ಬಗ್ಗೆ ಗೊತ್ತಿದೆಯೋ ಏನೋ, ಆದ್ರೆ ಅವರು ದೇಶಕ್ಕೆ ಮಾಡಿದ ಮೋಸದ ಬಗ್ಗೆ ಗೊತ್ತಿರಲೇಬೇಕಲ್ವಾ? ಯಾಕಂದ್ರೆ ಎಷ್ಟೇ ಆದ್ರೂ ಕಾಂಗ್ರೆಸ್ ಅವಧಿಯಲ್ಲಿ ಭಾರತದ ಬ್ಯಾಂಕುಗಳಿಂದ ಸಾವಿರಾರು ಕೋಟಿ ಸಾಲ ಮಾಡಿ ಮರುಪಾವತಿ ಮಾಡಲಾಗದೆ ಮೋದಿ ಅಧಿಕಾರಕ್ಕೆ ಬಂದಾಗ ದೇಶ ಬಿಟ್ಟು ಪರಾರಿಯಾಗಿದ್ದಲ್ವಾ? ಐಷಾರಾಮಿ ವಜ್ರದ ಆಭರಣಗಳ ವ್ಯವಹಾರದಲ್ಲಿ ತೊಡಗಿಕೊಂಡಿದ್ದ ನೀರವ್ ಮೋದಿ ಕೂಡ ದೇಶಭ್ರಷ್ಟನೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಿಂದ ಕೋಟಿ ಸಾಲ ಮಾಡಿ ತೀರಿಸಲಾಗದೆ ವಂಚಿಸಿ ದೇಶ ಬಿಟ್ಟು ಪರಾರಿಯಾದ ಭಾರತೀಯ ಉದ್ಯಮಿ. ಇನ್ನು ಇವರ ಲಿಸ್ಟ್ಗೆ ಸೇರುವ ನೀರವ್ ಮೋದಿಯ ಸೋದರ ಮಾವ ಮೆಹುಲ್ ಚೋಕ್ಸಿ ಕೂಡ ಪರಾರಿಯಾಗಿರುವ ಭಾರತೀಯ ಉದ್ಯಮಿ ಮತ್ತು ಭಾರತದಲ್ಲಿ 4,000 ಮಳಿಗೆಗಳನ್ನು ಹೊಂದಿರುವ ಚಿಲ್ಲರೆ ಆಭರಣ ಸಂಸ್ಥೆಯಾದ ಗೀತಾಂಜಲಿ ಗ್ರೂಪ್ಸ್ನ ಮಾಲೀಕರಾಗಿದ್ದವರು. ಇವರು ಇಬ್ರು ಸೇರಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಕೋಟಿ ಮೋಸ ಮಾಡಿ ದೇಶ ಬಿಟ್ಟು ಪರಾರಿಯಾದವರು. ಈ ಮೂವರು ಭಾರತದಿಂದ ಪರಾರಿಯಾಗಿ ತಲೆಮರೆಸಿಕೊಂಡು ವಿದೇಶದಲ್ಲಿದ್ರು. ಇವರನ್ನು ಭಾರತಕ್ಕೆ ಕರೆತಂದು ವಿಚಾರಣೆ ನಡೆಸಲು ಮೋದಿ ಸರ್ಕಾರ ಕಾರ್ಯಾಚರಣೆಯನ್ನ ಮಾಡ್ತಾ ಇತ್ತು. ಆದ್ರೆ ಈಗ ಇವರ ಆಸ್ತಿಯನ್ನ ಮುಟ್ಟುಗೋಲು ಹಾಕುವ ಮೂಲಕ ಭಾರತಕ್ಕೆ ಮಾಡಿದ ಮೋಸಕ್ಕೆ ಮೋದಿ ಸರ್ಕಾರ ಸರಿಯಾಗಿ ತಿರುಗೇಟು ನೀಡಿದೆ. ಇನ್ನು ಈ ಬಗ್ಗೆ ಲೋಕಸಭೆಯಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಾಹಿತಿ ನೀಡಿದ್ದು, ಈ ದೇಶದ್ರೋಹಿಗಳ ವಿರುದ್ಧ ಕೇಂದ್ರ ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಎಂಬ ಪ್ರತಿಪಕ್ಷಗಳ ಕೂಗಿಗೆ ಸರಿಯಾದ ಉತ್ತರವನ್ನೇ ನೀಡಿದ್ದಾರೆ. ಬ್ಯಾಂಕಿಗೆ ವಂಚಿಸಿ ಪರಾರಿಯಾಗಿರುವ ಶ್ರೀಮಂತ ಉದ್ಯಮಿಗಳ ವಿರುದ್ಧ ಕೇಂದ್ರ ಸರ್ಕಾರ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ, ಆದ್ರೆ ಜನಸಾಮಾನ್ಯರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತಿದೆ. ಮೋದಿ ಸರ್ಕಾರ ಶ್ರೀಮಂತರ ಪರವಾಗಿದೆ ಎಂದು ಲೋಕಸಭೆಯಲ್ಲಿ ಪ್ರತಿಪಕ್ಷಗಳು ಆರೋಪ ಮಾಡಿತ್ತು. ಆರೋಪಗಳಿಗೆ ಉತ್ತರಿಸುವಾಗ ನಿರ್ಮಲಾ ಸೀತಾರಾಮನ್ ಯಾರನ್ನೂ ಬಿಡುವ ಪ್ರಶ್ನೆ ಇಲ್ಲ, ತಪ್ಪು ಮಾಡಿದರೆ ಕಾನೂನು ಪ್ರಕಾರ ಶಿಕ್ಷೆಯಾಗಲಿದೆ ಎಂದಿದ್ದಾರೆ. ಇದೇ ವೇಳೆ 3 ಉದ್ಯಮಿಗಳ ವಂಚನೆ ಪ್ರಕರಣ ಉಲ್ಲೇಖಿಸಿ ನಿರ್ಮಲಾ ಸೀತಾರಾಮನ್ ವಶಪಡಿಸಿಕೊಂಡ ಆಸ್ತಿ ಮೌಲ್ಯದ ಮಾಹಿತಿ ನೀಡಿದ್ದಾರೆ. ಭಾರತದ ಬ್ಯಾಂಕ್ಗಳಿಗೆ ಸಾವಿರಾರು ಕೋಟಿ ರೂಪಾಯಿ ವಂಚಿಸಿ ವಿದೇಶಕ್ಕೆ ಪರಾರಿಯಾಗಿರುವ ಉದ್ಯಮಿಗಳಾದ ವಿಜಯ್ ಮಲ್ಯ, ನೀರವ್ ಮೋದಿ ಹಾಗೂ ಮೆಹುಲ್ ಚೋಕ್ಸಿ ವಿರುದ್ಧ ತೀವ್ರವಾಗಿಯೇ ಕಾನೂನು ಹೋರಾಟ ನಡೆಯುತ್ತಿದೆ. ವಿದೇಶದಿಂದ ಭಾರತಕ್ಕೆ ಗಡೀಪಾರು ಮಾಡುವ ಕುರಿತು ಭಾರತ ಸತತ ಹೋರಾಟ ನಡೆಸ್ತಾ ಇದೆ. ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಬ್ರೆಜಿಲ್ನಲ್ಲಿ ನಡೆದ ಶೃಂಗಸಭೆಯಲ್ಲಿ ಯುಕೆ ಪ್ರಧಾನಿ ಅವರೊಂದಿಗೆ ವಿಜಯ್ ಮಲ್ಯ ಮತ್ತು ನೀರವ್ ಮೋದಿ ಹಸ್ತಾಂತರದ ಬಗ್ಗೆ ಮಾತುಕತೆಯನ್ನು ನಡೆಸಿದ್ರು. ಇದರ ನಡುವೆ ಈ 3 ದೇಶದ್ರೋಹಿಗಳ ಆಸ್ತಿ ಪಾಸ್ತಿಗಳನ್ನ ಜಾರಿ ನಿರ್ದೇಶನಾಲಯ ಜಪ್ತಿ ಮಾಡಿದೆ. ಅಷ್ಟಕ್ಕೂ ಈ 3ರಿಂದ ವಶಪಡಿಸಿಕೊಂಡ ಆಸ್ತಿ ಮೌಲ್ಯವೆಷ್ಟು ಗೊತ್ತಾ? ಇದು ಬರೋಬ್ಬರಿ 22,280 ಕೋಟಿ ರೂಪಾಯಿ. ಉದ್ಯಮಿ ವಿಜಯ್ ಮಲ್ಯರಿಂದ ಜಾರಿ ನಿರ್ದೇಶನಾಲಯ ಬರೋಬ್ಬರಿ 14,131 ಕೋಟಿ ರೂಪಾಯಿಯನ್ನು ವಶಪಡಿಸಿಕೊಂಡಿದೆ. ಇದು ಸಾರ್ವಜನಿಕ ಕ್ಷೇತ್ರದ ಬ್ಯಾಂಕ್ಗಳಿಂದ ಜಪ್ತಿ ಮಾಡಲಾಗಿದೆ. ಇನ್ನು ನೀರವ್ ಮೋದಿಯ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಿಂದ ಬರೋಬ್ಬರಿ 1,052 ಕೋಟಿ ರೂಪಾಯಿ ಜಪ್ತಿ ಮಾಡಲಾಗಿದೆ. ನ್ಯಾಷನಲ್ ಸ್ಪಾಟ್ ಎಕ್ಸ್ಚೇಂಜ್ ಹಗರಣದಿಂದ 17,47 ಲಕ್ಷ ರೂಪಾಯಿ ಜಪ್ತಿ ಮಾಡಲಾಗಿದೆ. SRS ಗ್ರೂಪ್ನಿಂದ 20,15 ಲಕ್ಷ ರೂಪಾಯಿ, ರೋಸ್ ವ್ಯಾಲಿ ಗ್ರೂಪ್ನಿಂದ 19,40 ಲಕ್ಷ ರೂಪಾಯಿ, ಸೂರ್ಯ ಫಾರ್ಮಾದಿಂದ 185 ಕೋಟಿ ರೂಪಾಯಿ, ಹೀರಾ ಗ್ರೂಪ್ನಿಂದ 226 ಕೋಟಿ ರೂಪಾಯಿ, ನಾಯ್ಡು ಅಮೃತೇಶ್ ರೆಡ್ಡಿ ಹಾಗೂ ಇತರರಿಂದ 12,73 ಲಕ್ಷ ರೂಪಾಯಿ ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಮತ್ತೋರ್ವ ಉದ್ಯಮಿ ಮೆಹುಲ್ ಚೋಕ್ಸಿಯ PSB ಹಾಗೂ ಇತರ ಖಾಸಗಿ ಬ್ಯಾಂಕ್ಗಳಿಂದ 1,052 ಕೋಟಿ ರೂಪಾಯಿ ವಶಪಡಿಸಿಕೊಳ್ಳಲಾಗಿದೆ. ಇನ್ನು 2,565 ಕೋಟಿ 90 ಲಕ್ಷ ರೂಪಾಯಿ ಆಸ್ತಿ ವಶಪಡಿಸಿಕೊಳ್ಳಲಾಗಿದೆ. ಈ ಆಸ್ತಿಗಳನ್ನ ಹರಾಜು ಹಾಕಲಾಗ್ತದೆ. ನಫೀಸಾ ಓರ್ವಸಿಸ್ ಹಾಗೂ ಇತರರಿಂದ 23 ಕೋಟಿ 38 ಲಕ್ಷ ರೂಪಾಯಿ ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಮೆಹುಲ್ ಚೋಕ್ಸಿಯ BPSL ಸೇರಿದಂತೆ ಇತರ ಗ್ರೂಪ್ಗಳಿಂದ 4,025 ಕೋಟಿ ರೂಪಾಯಿ ಜಪ್ತಿ ಮಾಡಲಾಗಿದೆ. ಇದೀಗ ಈ 3 ಉದ್ಯಮಿಗಳ ಬಹುತೇಕ ಆಸ್ತಿಗಳು ಮುಟ್ಟುಗೋಲಾಗಿದೆ. ಇದರ ಜೊತೆಗೆ ವಿದೇಶದಲ್ಲಿ ನೆಲೆಸಿರುವ ವಿಜಯ್ ಮಲ್ಯ, ನೀರವ್ ಮೋದಿ ಹಾಗೂ ಮೆಹುಲ್ ಚೋಕ್ಸಿಯನ್ನ ಭಾರತಕ್ಕೆ ಕರೆತರುವ ಪ್ರಯತ್ನಗಳು ಆಗ್ತಾ ಇದೆ. ಈ ಕುರಿತು ಇತ್ತೀಚೆಗೆ ಮಹತ್ವದ ಮಾತುಕತೆಯೂ ನಡೆದಿದೆ. ನಿರಂತರ ಕಾನೂನು ಹೋರಾಟ ಕೂಡ ನಡೀತಾ ಇದೆ. ಕೇಂದ್ರ ಸರ್ಕಾರ ಈಗ ಲೋಕಸಭೆಯಲ್ಲಿ ಸ್ಪಷ್ಟನೆ ನೀಡುವ ಮೂಲಕ ಯಾರೇ ವಂಚಿಸಿದರೂ ಕಾನೂನು ವಿರುದ್ಧವಾಗಿ ನಡೆದುಕೊಂಡರೆ ಶಿಕ್ಷೆ ತಪ್ಪಿದ್ದಲ್ಲ, ಯಾರಿಗೂ ಯಾವುದೇ ರೀತಿಯ ವಿನಾಯಿತಿ ಇಲ್ಲ ಎಂದು ನಿರ್ಮಲಾ ಸೀತಾರಾಮನ್ ಇದೇ ವೇಳೆ ಸ್ಪಷ್ಟಪಡಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ.